ಶರ್ಟ್ಸ್. ಅಂದರೆ ಮುಂಚೆ ನಾವು ಏನು ಅಂದ್ಕೊಂಡಿದ್ವಿ, ನಮಗೆ 100 ಶರ್ಟ್ಸ್ ಇನ್ವೆಂಟ್ರಿ ಆಗಿದ್ರೆ ಸಾಕು ಅಂದ್ಕೊಂಡಿದ್ವಿ. ಬಟ್ ಈಗ ಪ್ಲ್ಯಾಂಡ್ ಆಗಿರೋದ್ರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಅಕ್ಯುಮಿಲೇಷನ್ ಅಂದರೆ ಇನ್ವೆಂಟ್ರಿ ಅಲ್ಲಿ ಜಾಸ್ತಿ ಆಗಬೇಕಲ್ವಾ. ಸೊ ಎಷ್ಟು ಆಗಬೇಕು, ಹೆಚ್ಚಿಗೆ ಆಗಬೇಕು ಶರ್ಟ್ಸು ಅಂದರೆ 200 ಶರ್ಟ್ಸ್. ಸೊ ಹಂಗಾಗಿ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಐ ವಾಂಟ್ ಟು ಹ್ಯಾವ್ ಎ ಇನ್ವೆಂಟ್ರಿ. ಹೌ ಮಚ್ ಮೀನ್ಸ್ ಫ್ರಮ್ 100 ಶರ್ಟ್ಸ್ ಟು 200 ಶರ್ಟ್ಸ್. ಓಕೆ, ಡ್ಯೂರಿಂಗ್ ದ ಇಯರ್, ಒಂದು ವರ್ಷದಲ್ಲಿ ನನಗೆ ಬೇರೆ 100 ಶರ್ಟ್ಸ್ ಇನ್ವೆಂಟ್ರಿ ಆಗಿರೋದು ಬೇಡಪ್ಪ. ಎಷ್ಟಿರಬೇಕು, 200 ಶರ್ಟ್ಸ್ ಆಗಿರಬೇಕು. ಸೊ ಹಂಗಾಗಿ ಪ್ರೆಸೆಂಟ್ ಪ್ಲ್ಯಾಂಡ್ ಅಕ್ಯುಮಿಲೇಷನ್ ಆಫ್ ಇನ್ವೆಂಟ್ರಿಯಲ್ಲಿ ನಾವೇನು ಅನ್ಕೋತಿದ್ದೀವಿ ಅಂದರೆ 200 ಶರ್ಟ್ಸ್ ಆಗಿಬಿಟ್ಟು ನಾನು ಇನ್ವೆಂಟ್ರಿನ ಮೇಂಟೈನ್ ಮಾಡ್ತೀನಿ ಅಂತ ಅನ್ಕೋತಿದ್ದೀನಲ್ವಾ. ಸೊ ಈ ಒಂದು ಅಸಂಪ್ಷನ್ ಇದ್ದರೆ ನಮಗೆ, ಹಾಗಾದರೆ ಎಕ್ಸ್ಪೆಕ್ಟಿಂಗ್ ದ ಸೇಲ್ಸ್ ಆಫ್ 1000 ಶರ್ಟ್ಸ್ ಡ್ಯೂರಿಂಗ್ ದ ಇಯರ್. ನಾವು ಮುಂಚೆನೂ ಕೂಡ ಗೊತ್ತಿತ್ತು ನಮಗೆ, ಎಕ್ಸಾಂಪಲ್ ಹೇಳಿದಾಗ ಫರ್ಮ್ ಆಬ್ಜೆಕ್ಟಿವ್ ಅಥವಾ ಒಂದು ಕಂಪನಿದು ಉದ್ದೇಶ ಏನಾಗಿದೆ ಇಲ್ಲಿ ಅಂದರೆ, ಸೊ 1000 ಶರ್ಟ್ಸನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಸೇಲ್ ಮಾಡಬೇಕು ಅನ್ನೋದಾಗಿತ್ತು ಮುಂಚೆ ಅಲ್ವಾ. ಇಲ್ಲಿ ಏನು ನಮ್ಮದು ಆಬ್ಜೆಕ್ಟಿವ್ ಅಂದರೆ ದ ಫರ್ಮ್ ವಾಂಟ್ ಟು ಸೆಲ್ 1000 ಶರ್ಟ್ಸ್, ಆಯಿತಾ. ಸೊ 1000 ಶರ್ಟ್ಸನ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ್ಯಸ್ ಬಿಫೋರ್ ಮೀನ್ಸ್ ಸೇಮ್ ಆ್ಯಸ್ ಇನ್ ದ ಪ್ರೀವಿಯಸ್ ಎಕ್ಸಾಂಪಲಲ್ಲೂ ಕೂಡ ನಾವು ಅನ್ಪ್ಲ್ಯಾಂಡ್ ಇನ್ವೆಂಟ್ರಿ ಅಲ್ಲೂ ಕೂಡ ಏನು ಅಂದ್ಕೊಂಡಿದ್ವಿ ಅಂದರೆ 1000 ಶರ್ಟ್ಸನ್ನ ಸೇಲ್ ಮಾಡಬೇಕು ಅಂತ ಫರ್ಮ್ ಅಂದ್ಕೊಂಡಿದೆ ಅನ್ನೋದನ್ನು ಆಬ್ಜೆಕ್ಟಿವ್ ಆಗಿ ತೊಗೊಂಡಿದ್ವಿ ಅಲ್ವಾ. ಸೊ ಇಲ್ಲಿ ಕೂಡ ಅದೇ ಥರ ಇದೇ ಎಕ್ಸಾಂಪಲ್ ತೊಗೊಂಡಿದ್ದೀವಿ. 1000 ಶರ್ಟ್ಸನ್ನ ಸೇಲ್ ಮಾಡಬೇಕು ಅಂತ ಫರ್ಮ್ ಅಂದ್ಕೊಳ್ತಾ ಇದೆ, ಆಯಿತಾ. ದ ಫರ್ಮ್ ಪ್ರೊಡ್ಯೂಸಸ್, ಆದರೆ ಪ್ರೊಡಕ್ಷನ್ ನೋಡಿ ಪ್ರೀವಿಯಸ್ಸಲ್ಲಿ ಅನ್ಪ್ಲ್ಯಾಂಡಲ್ಲಿ ಏನಾಗ್ತಿತ್ತು ಅಂದರೆ ಫರ್ಮ್ ಬೇರೆ 1000 ಶರ್ಟ್ಸನ್ನ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಇಲ್ಲಿ ಫರ್ಮ್ ಏನು ಯೋಚನೆ ಮಾಡ್ಬೋದು ಅಂದರೆ ಇಲ್ಲಿ ಇನ್ವೆಂಟ್ರಿ ಇನ್ನೂ ಹೆಚ್ಚಿಗೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ, ಸೊ ಅದಕ್ಕೆ ಏನು ಮಾಡುತ್ತೆ ಫರ್ಮ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಶರ್ಟ್ಸ್. ಯಾಕೆ, ಇಟ್ ವಾಂಟ್ಸ್ ಟು ಹ್ಯಾವ್ ಅ ಮೋರ್ ಇನ್ವೆಂಟ್ರಿ, ಮೋರ್ ನಂಬರ್ ಆಫ್ ಶರ್ಟ್ಸ್ ಮೀನ್ಸ್ ಇಟ್ ವಾಂಟ್ ಟು ಹ್ಯಾವ್ ಅ ಮೋರ್ ಸ್ಟಾಕ್ ಹೆಚ್ಚಿಗೆ ಇರಬೇಕು ಅದಕ್ಕೆ, ಹಾಗಾಗಿ ಅಲ್ವಾ. ಸೊ ಅದಕ್ಕೆ ಏನು ಬರೀತೀರಾ ಇಲ್ಲಿ, ದ ಫರ್ಮ್ ಪ್ರೊಡ್ಯೂಸರ್ಸ್ ಹೌ ಮೆನಿ 1000 + 100 ಶರ್ಟ್ಸ್. ಅದು ಬೇರೆ 1000 ಶರ್ಟ್ಸನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದೆ ನಿಜ, ಆದರೆ ಪ್ಲ್ಯಾಂಡ್ ಅಕ್ಯುಮಿಲೇಷನ್ ಆಗಿರೋದ್ರಿಂದ ಇನ್ವೆಂಟ್ರಿನೂ ಇಲ್ಲೇ ಫಸ್ಟ್ ಹೇಳ್ಬಿಟ್ಟಿದ್ದೀವಿ 200 ಶರ್ಟ್ಸ್ ಬೇಕಂತ, 100 ಶರ್ಟ್ಸ್ ಅಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಇಲ್ಲಿ 100 ಶರ್ಟ್ಸನ್ನು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಬೇಕು ಫರ್ಮ್. ಹಾಗಾಗಿ ಏನು ಬರಿತೀವಿ ಇಲ್ಲಿ 1000 + 100 ಅಂತ ಬರಿತೀವಿ. ಅಂದರೆ ಎಷ್ಟು ಸೇಲ್ ಮಾಡಬೇಕು ಅನ್ನೋದನ್ನು ಫಸ್ಟ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. 1000 ಶರ್ಟ್ಸನ್ನ ಸೇಲ್ ಮಾಡಬೇಕು, ಮತ್ತು ಇನ್ವೆಂಟ್ರಿ ಜಾಸ್ತಿ ಆಗಬೇಕು ಅಂದರೆ ನಂಬರ್ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಏನಾಗಬೇಕು, ಹೆಚ್ಚಿಗೆ ಆಗಬೇಕು. ಹಾಗಾಗಿ 1000 + 100 ಅಂತ ಬರಿತೀವಿ. ಓಕೆ, ಸೊ ಇಫ್ ಯು ಆ್ಯಡ್ ದಿಸ್ ಹೌ ಮಚ್ ಯು ವಿಲ್ ಗೆಟ್, ಇಟ್ ವಿಲ್ ಬಿ ಈಕ್ವಲ್ ಟು 1100 ಶರ್ಟ್ಸ್. ಅಂದರೆ ಏನಿಲ್ಲಿ ಇನ್ವೆಂಟ್ರಿ ಜಾಸ್ತಿ ಆಗಿದೆ ತಾನೆ, ಪ್ಲ್ಯಾಂಡ್ ವೇ ಅಲ್ಲೇ ಆಗಿದೆ ತಾನೆ, ದೆರ್ ಇಸ್ ಎ ಎಕ್ಸ್ಪೆಕ್ಟೆಡ್ ರೈಸ್ ಇನ್ ಇನ್ವೆಂಟ್ರಿ ಅಲ್ವಾ. ಸೊ ಆಗ ನೆಕ್ಸ್ಟ್ ಏನು ಬರ್ತಿದ್ದೀವಿ ಇಲ್ಲಿ, ಇಫ್ ದ ಸೇಲ್ಸ್ ಆರ್ ಆ್ಯಕ್ಚುಲಿ 1000 ಶರ್ಟ್ಸ್, ಆ್ಯಕ್ಚುಲಿ ಏನಾಗಿದೆ 1000 ಶರ್ಟ್ಸ್ ಅಷ್ಟೇ ಸೇಲ್ ಆಗಿದೆ. ನಮ್ಮದು ಕೂಡ ಆಬ್ಜೆಕ್ಟಿವ್ ಇದ್ದಿದ್ದೇನು ಅಂದರೆ ನಮ್ಮ ಫರ್ಮ್ದು ಆಬ್ಜೆಕ್ಟಿವ್ ಏನಿತ್ತು ಹೇಳಿ, ದ ಫರ್ಮ್ ವಾಂಟ್ ಟು ಸೆಲ್ 1000 ಶರ್ಟ್ಸ್, ಇಸ್ಂಟ್ ಇಟ್. ಸೊ ಹಿಯರ್ ಆಲ್ಸೋ ದಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್. ಇಫ್ ದ ಸೇಲ್ಸ್ ಆರ್ ಆ್ಯಕ್ಚುಲಿ 1000 ಶರ್ಟ್ಸ್, ಸೇಲ್ಸ್ ಎಷ್ಟಾಗಿದೆ ಅಂತ 1000 ಶರ್ಟ್ಸ್ ಸೇಲ್ ಆಗಿದೆ ಅಲ್ವಾ. ಹಾಗಾದರೆ ಏನಾಗುತ್ತೆ, ದೆನ್ ದ ಫರ್ಮ್ ಇಂಡೀಡ್ ಎಂಡ್ಸ್ ಅಪ್ ವಿತ್ ಅ ರೈಸ್ ಇನ್ ಇನ್ವೆಂಟ್ರಿ. 1000 ಶರ್ಟ್ ಸೇಲ್ ಮಾಡಬೇಕು ಅಂದ್ಕೊಂಡಿತ್ತು, 1000 ಶರ್ಟ್ ಸೇಲ್ ಆಗಿದೆ. ಹಾಗಾದ್ರೆ ಇನ್ವೆಂಟ್ರಿ ಏನಾಯಿತು, ಈ 100 ಶರ್ಟ್ಸ್ ಏನು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿತ್ತಲ್ವ ಫರ್ಮು, ಹಾಗೆ ಉಳ್ಕೋತು ಅಲ್ವಾ. ಇದನ್ನು ಪ್ರೀವಿಯಸ್ ಇನ್ವೆಂಟ್ರಿ ಏನಿತ್ತಲ್ವ ಅದಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, ಮುಂಚೆ ಎಷ್ಟಿತ್ತು 100 ಇತ್ತಲ್ವಾ. ಸೊ ಈಗ 100ಗೆ ಈಗ ಇನ್ನೊಂದು 100 ಶರ್ಟ್ಸ್ ಪ್ರೊಡ್ಯೂಸ್ ಆಗಿದ್ದಾಗೆ ಇದೆ ತಾನೆ, ಅದನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, 100 + 100 ಅಂದರೆ 200 ಶರ್ಟ್ಸ್ ಆಯಿತು ಅಲ್ವಾ. ಅಂದ್ರೇನು, ದೆರ್ ಇಸ್ ಅ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಗೂಡ್ಸ್ ಅಲ್ವಾ, ದೆರ್ ಇಸ್ ಅ ಇನ್ಕ್ರೀಸ್ ಇನ್ ದ ಸ್ಟಾಕ್, ದೆರ್ ಇಸ್ ಅ ಇನ್ಕ್ರೀಸ್ ಇನ್ ದ ಇನ್ವೆಂಟ್ರಿ ಬೈ ಅ ಫರ್ಮ್. ಇನ್ವೆಂಟ್ರೀಸಲ್ಲಿ ಏನಾಗಿದೆ, ಹೆಚ್ಚಿಗೆ ಆಗಿದೆ ಫರ್ಮ್ ಅಥವಾ ಕಂಪ್ನಿ ಕಡೆಯಿಂದ. ಹಾಗಾಗಿ ಇಲ್ಲೇನಾಯಿತು ಅಂತ ಹೇಳ್ತಾ ಇದ್ದೀವಿ, ದ ನ್ಯೂ ಸ್ಟಾಕ್ ಆಫ್ ಇನ್ವೆಂಟ್ರೀಸ್ ಈಸ್ ಹೌ ಮಚ್ 200 ಶರ್ಟ್ಸ್. ಈ 200 ಹೆಂಗೆ ಬಂತು ಅಂತ ಗೊತ್ತಾಯ್ತಲ್ವ ನಮಗೆ. ಎಸ್, ಮುಂಚೆ ನಮಗಿಲ್ಲಿ 100 ಇನ್ವೆಂಟ್ರಿ ಆಗಿತ್ತು,
ಇಲ್ಲಿ ನಾವು ಎಕ್ಸ್ಟ್ರಾ 100 ಶರ್ಟ್ಸ್ನ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಈ 100 ಪ್ಲಸ್ 100 ತೊಗೊಂಡ್ರೆ ಎಷ್ಟಾಯಿತು? ಈ 100 ಶರ್ಟ್ಸ್ ಏನು ಫಾರ್ಮು ಅಥವಾ ಕಂಪನಿ ಪ್ರೊಡ್ಯೂಸ್ ಮಾಡಿದೆ ಅಲ್ವಾ, ಅದು ಸೇಲ್ ಆಗಿಲ್ಲ. ಅವ್ರ ಉದ್ದೇಶ ಎಷ್ಟಿತ್ತು? 1000 ಶರ್ಟ್ಸ್ ಸೇಲ್ ಮಾಡಬೇಕು ಅಂತ 1000 ಶರ್ಟ್ಸ್ನ ಸೇಲ್ ಮಾಡಿದೆ. ಹಾಗಾದ್ರೆ ಈ 100 ಶರ್ಟ್ಸ್ ಹಾಗೆ ಉಳಿದಿತ್ತ ತಾನೆ? ಎಸ್. ಸೊ ಹಾಗಾದ್ರೆ 100 ಪ್ಲಸ್ 100 ಎಷ್ಟಾಗುತ್ತೆ? 200 ಶರ್ಟ್ಸ್ ಆಗುತ್ತೆ. ಹಾಗಾದ್ರೆ ಫರ್ಮ್ ಇಂಟೆನ್ಷನ್ ಏನಿತ್ತಲ್ವಾ, ಇನ್ವೆಂಟ್ರಿನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಆಗಿದೆ ತಾನೆ? ಎಸ್ ಆಗಿದೆ, ಹೌದು ತಾನೆ? ಸೊ 200 ಶರ್ಟ್ಸ್ ಇನ್ವೆಂಟ್ರಿ ಇದೆ. ಇಲ್ಲಿ ಇನ್ವೆಂಟ್ರೀಸ್ ಇದೆ ಎಷ್ಟು? 200 ಶರ್ಟ್ಸ್ ಆಗಿ ಇನ್ವೆಂಟ್ರಿ ಇದೆ ಫರ್ಮ್ ಅಥವಾ ಕಂಪನಿಯಲ್ಲಿ, ಹೌದು ತಾನೆ? ಸೊ ಹಾಗಾದ್ರೆ ಏನು ಹೇಳ್ತೀವಿ? ವಿಚ್ ವಾಸ್ ಇಂಡೀಡ್ ಪ್ಲ್ಯಾನ್ಡ್ ಬೈ ದ ಫರ್ಮ್. ಫರ್ಮ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿತ್ತು, ಇನ್ವೆಂಟ್ರಿನ ನಾವು ಇಲ್ಲಿ ಜಾಸ್ತಿ ಮಾಡ್ಕೋಬೇಕು, ಸ್ಟಾಕ್ ಹೆಚ್ಚಿಗೆ ಆಗಬೇಕು ಅನ್ನೋದು ಫರ್ಮಲ್ಲಿ. ಸೊ ದಿಸ್ ರೈಸ್ is an example for what? Planned accumulation of inventory. ಈ ಒಂದು ಎಕ್ಸಾಂಪಲ್ ನಾವೇನಂತ ತಗೋತೀವಿ? ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿಗೆ ಎಕ್ಸಾಂಪಲ್ ಆಗಿ ತಗೋಬೋದು. ಓಕೆ, ಸೊ ಯು ಹ್ಯಾವ್ ಟು ರೈಟ್ ದಿಸ್ ಎಕ್ಸಾಂಪಲ್. ಸೊ ಇಲ್ಲಿ ಪ್ಲ್ಯಾನ್ಡ್ ಇನ್ವೆಂಟ್ರಿ ಅಂತ ತಗೊಂಡ್ರೆ ನಮಗೆ ಇಲ್ಲಿ ಕೂಡ ಏನು ಬರುತ್ತೆ ಅಂತ ಹೇಳಿದೆ? ಒಂದು ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ಬರುತ್ತೆ, ಇನ್ನೊಂದು ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂತ ಬರುತ್ತೆ. ಓಕೆ, ಸೊ ಪ್ಲ್ಯಾನ್ಡ್ ಅಂದ್ರೇನು? ಎಕ್ಸ್ಪೆಕ್ಟೆಡ್, ಇಸ್ಂಟ್ ಇಟ್? ಸೊ ನಮಗೆ ಮುಂಚೆ ಗೊತ್ತಿದೆ ಈ ರೀತಿ ಆಗಬೇಕು, ಈ ರೀತಿ ಮಾಡ್ತೀವಿ ಅನ್ನೋದು ನಮಗೆ ತಿಳಿದಿರೋ ಅಂಥದ್ದು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂದರೆ ಏನಂತ ಹೇಳ್ತೀರಾ? ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಆಫ್ ಇನ್ವೆಂಟ್ರೀಸ್ ಅಲ್ವಾ. ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂದರೆ ಏನಂತ ಹೇಳ್ಬೋದು? ಎಕ್ಸ್ಪೆಕ್ಟೆಡ್ ರೈಸ್ ಆಫ್ inventories or expected rise in inventories can be considered as what? Planned accumulation of inventories. ಹಾಗಾಗಿ ಏನು ಬರ್ತಿದ್ದೀವಿ ನಾವಿಲ್ಲಿ? expected rise in the inventories means what? Planned accumulation of inventories. Okay, then we have taken a example here. Okay, so example ಏನು ಹೇಳ್ತಾ ಇದೆ ಇಲ್ಲಿ ನಮಗೆ? ಎಕ್ಸಾಂಪಲ್ ಏನು ಹೇಳ್ತಾ ಇದೆ ಇಲ್ಲಿ ಅಂದರೆ ನಮಗೆ 100 ಶರ್ಟ್ಸ್ ಇತ್ತು. ಮುಂಚೆ ಫರ್ಮಿಂದು ಇನ್ವೆಂಟ್ರಿ ಎಷ್ಟು ಇಟ್ಕೋಬೇಕು ಅಂತ ಇದೆ? ಆಬ್ಜೆಕ್ಟಿವು ಇನ್ವೆಂಟ್ರಿ ಈಸ್ 100 ಅಲ್ವಾ, ಪ್ರೀವಿಯಸ್ ಎಕ್ಸಾಂಪಲಲ್ಲಿ ತೊಗೊಂಡ್ರು ಕೂಡ. ಇಲ್ಲಿ ನಾವು ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೇನು? ಇನ್ವೆಂಟ್ರಿನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದಿದೆ ಅಲ್ಲ, ಅನ್ಪ್ಲ್ಯಾನ್ಡ್ ಇನ್ವೆಂಟ್ರಿ ಅದು ಅಲ್ವಾ ಪ್ರೀವಿಯಸ್. ಇಲ್ಲೇನು? ಒಂದು ಫರ್ಮ್ ಅಥವಾ ಒಂದು ಕಂಪನಿ ಉದ್ದೇಶ ಏನಪ್ಪ ಅಂದರೆ ಸ್ಟಾಕ್ ಹೆಚ್ಚಿಗೆ ಆಗಬೇಕು. ಎಷ್ಟಿರಬೇಕು? 200 ಶರ್ಟ್ಸನ್ನ ಇನ್ವೆಂಟ್ರಿ ಆಗಿ ಇಟ್ಕೋಬೇಕು ಅಂತ ಇದೆ ಅಂದರೆ ಫರ್ಮ್ ಏನು ಮಾಡಬೇಕಾಗತ್ತೆ? ನಂಬರ್ ಆಫ್ ಪ್ರಾಡಕ್ಟ್ಸ್ ಗೂಡ್ಸ್ ಪ್ರೊಡ್ಯೂಸ್ ಕೂಡ ಹೆಚ್ಚಿಗೆ ಆಗಬೇಕು ಅಲ್ವಾ. ಸೊ ಎಷ್ಟು? ಈಗ ಏನೇ ಒಂದು ಆಬ್ಜೆಕ್ಟಿವ್ ಇಲ್ಲದೆ ಯಾವುದೂ ಒಂದು ಕೆಲಸ ನಡೆಯೋದಿಲ್ಲ ಅಲ್ವಾ, ಒಂದು ಉದ್ದೇಶ ಅನ್ನೋದಿರುತ್ತೆ. ಈಗ ಒಂದು ಕಂಪನಿ ತೊಗೊಂಡ್ರೆ ಅಲ್ಲಿ ಒಂದು ಫರ್ಮ್ ಉದ್ದೇಶ ಏನಾಗಿದೆ ಅಂದರೆ ಇಲ್ಲಿ 1000 ಶರ್ಟ್ಸ್ನ ಸೇಲ್ ಮಾಡಬೇಕು ಅನ್ನೋದು ಆಬ್ಜೆಕ್ಟಿವ್. ಇಲ್ಲಿ ಕೂಡ ಏನಿಲ್ಲಿ? ದ ಫರ್ಮ್ ವಾಂಟ್ ಟು ಸೆಲ್ ಹೌ ಮೆನಿ ಶರ್ಟ್ಸ್? ಫರ್ಮ್ ವಾಂಟ್ ಟು ಸೆಲ್ ಹೌ ಮೆನಿ ಶರ್ಟ್ಸ್? 1000 ಶರ್ಟ್ಸ್ ಅಲ್ವಾ. 1000 ಶರ್ಟ್ಸ್ನ ಸೇಲ್ ಮಾಡಬೇಕು ಅನ್ನೋದು ಫರ್ಮ್ ಅಥವಾ ಕಂಪನಿದು ಆಬ್ಜೆಕ್ಟಿವ್. ಹಾಗಾದರೆ ಇಲ್ಲಿ ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಅಂದರೆ ಇನ್ವೆಂಟ್ರಿ ಹೆಚ್ಚಿಗೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಇಲ್ಲೇ ಬರೆದ್ಬಿಟ್ಟಿದ್ದೀವಲ್ವ ಸ್ಟಾರ್ಟಿಂಗ್ 200 ಶರ್ಟ್ಸ್ ಇರಬೇಕು ಅಂತ. ಹಾಗಾದ್ರೆ ಏನು ಮಾಡ್ತೀವಿ ನಾವು? 1000 ಶರ್ಟ್ಸನ್ನ ಅಷ್ಟೇ ಪ್ರೊಡ್ಯೂಸ್ ಮಾಡಲ್ಲ. ಏನು ಮಾಡುತ್ತೆ ಫರ್ಮ್ ಅಂದರೆ 1000 ಪ್ಲಸ್ 100 ಶರ್ಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. 1000 ಶರ್ಟ್ಸ್ ಪ್ಲಸ್ 100 ಶರ್ಟ್ಸ್. Firm will produce what? 1000 shirts plus 100 shirts. 1000 plus 100 shirts. ಅಂದರೆ 1000 ಶರ್ಟ್ಸ್ನ ಸೇಲ್ ಮಾಡಲಿಕ್ಕೆ ಮತ್ತು ಇನ್ವೆಂಟ್ರಿ ಹೆಚ್ಚಿಗೆ ಮಾಡಬೇಕಲ್ವಾ. ಸೊ ಸ್ಟಾಕ್ ಜಾಸ್ತಿ ಆಗಬೇಕಲ್ವಾ ಫರ್ಮಲ್ಲಿ. ಆ ಒಂದು ಉದ್ದೇಶಕ್ಕೆ ಏನು ಮಾಡುತ್ತೆ? ಇನ್ನು 100 ಶರ್ಟ್ಸ್ನ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡುತ್ತೆ ಫರ್ಮು. ಹಾಗಾದರೆ ನೆಕ್ಸ್ಟು ಈಗ 1000 ಶರ್ಟ್ಸ್ ಏನು ಅಂದ್ಕೊಂಡಿತ್ತೋ, ಆಬ್ಜೆಕ್ಟಿವ್ ಏನಿತ್ತೋ ಫರ್ಮು, ಅಷ್ಟು
ಶರ್ಟ್ಸ್ನ ಫರ್ಮ್ ಸೇಲ್ ಮಾಡುತ್ತೆ. ಸೇಲ್ ಮಾಡಿದ್ಮೇಲೆ ನೀವು ಇದೇನು 100 ಶರ್ಟ್ಸ್ ಇತ್ತಲ್ವಾ, ಇದಾಗೆ ಇದೆ ತಾನೆ. ಸೊ ಇದನ್ನು ನಾವಿಲ್ಲಿ ಇನ್ವೆಂಟ್ರಿಗೆ ಆ್ಯಡ್ ಮಾಡ್ಕೋತೀವಿ. ಓಕೆ, ಇಲ್ಲೇನು 100 ಇತ್ತಲ್ವಾ, 100 ಏನಿತ್ತಲ್ವಾ ಇನ್ವೆಂಟ್ರಿಗೆ, ಅದಕ್ಕೀಗ ಆ್ಯಡ್ ಮಾಡೋಣ. ಸೊ ಅರ್ಲಿಯರ್ ಇನ್ವೆಂಟ್ರಿ ವಾಸ್ ಹೌ ಮಚ್ 100 ಪ್ಲಸ್ ನಾವು ದ ರಿಮೈನಿಂಗ್ ಶರ್ಟ್ಸ್ ಇಸ್ ಹೌ ಮಚ್ 100 ಶರ್ಟ್ಸ್. ಇದು ಅನ್ಸೋಲ್ಡ್ ಸ್ಟಾಕ್ ಇದು ಅಲ್ವಾ. ಹಾಗಾದರೆ ಈಗ ಟೋಟಲ್ ಇನ್ವೆಂಟ್ರಿ ಎಷ್ಟಾಯಿತು, 100 ಪ್ಲಸ್ 100 ಇಸ್ ಈಕ್ವಲ್ ಟು ಹೌ ಮಚ್ 200 ಶರ್ಟ್ಸ್, ಹೌದಾನೆ. ಸೊ ಹಾಗಾದರೆ ಇಲ್ಲಿ ನಮಗೆ ಪ್ಲ್ಯಾನ್ಡ್ ಅಕ್ಯುಮಿಲೇಷನ್ ಆಫ್ ಇನ್ವೆಂಟ್ರಿ ಕಾನ್ಸೆಪ್ಟ್ನ ಅಬ್ಸರ್ವ್ ಮಾಡ್ತಿದ್ದೀವಾ? ಎಸ್, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದನ್ನು ಏನಂತ ಹೇಳ್ತೀರಾ? ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಪ್ಲ್ಯಾನ್ಡ್ ಅಕ್ಯುಮಿಲೇಷನ್ ಆಫ್ ಇನ್ವೆಂಟ್ರೀಸ್ ಅಂತ ಹೇಳ್ತೀವಿ. ಓಕೆ, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ? ಇನ್ವೆಂಟ್ರಿ ಹೆಚ್ಚಿಗೆ ಆಗಬೇಕು, ಇನ್ಕ್ರೀಸ್ ಆಗಬೇಕು, ಸ್ಟಾಕ್ ಹೆಚ್ಚಿಗೆ ಆಗಬೇಕು ಅಂತ ಅಂದ್ಕೊಂಡಿದ್ವೋ, ಆ ಒಂದು ಕಾನ್ಸೆಪ್ಟ್ನ ಈ ಎಕ್ಸಾಂಪಲಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಅಲ್ವಾ. ಸೊ ಇನ್ ಟುಡೇಸ್ ಕ್ಲಾಸ್ we have understood about the concept like what is meant by unplanned accumulation of inventories, isn't it? What is meant by unplanned accumulation of inventory? It means when there is a unexpected rise in sale, then we can observe that there will be a unplanned accumulation of ಇನ್ವೆಂಟ್ರಿ ಅಲ್ವಾ. ನಾವೇನು ಅಂದ್ಕೊಂಡೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದೇ ಇಲ್ಲಪ್ಪ, ಅನ್ಎಕ್ಸ್ಪೆಕ್ಟೆಡ್ಲಿ ಸೇಲ್ಸ್ ಏನಾಗ್ಬಿಟ್ಟಿದೆ, ಜಾಸ್ತಿ ಆಗಿಬಿಟ್ಟಿದೆ. ಸೇಲ್ಸ್ ಜಾಸ್ತಿ ಆದಾಗ ಇನ್ವೆಂಟ್ರಿ ಏನಾಗುತ್ತೆ, ಇನ್ವೆಂಟ್ರೀಸಲ್ಲಿ ನಂಬರ್ ಆಫ್ ಪ್ರಾಡಕ್ಟ್ಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ನಾವು ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂತ ಕರಿತೀವಿ ಅಲ್ವಾ. ಹಾಗಾದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ಕೂಡ ತೊಗೊಂಡ್ವಿ, ಹೌದಾನೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೊಂಡ್ವಿ? ಪ್ಲ್ಯಾಂಡ್ ಇನ್ವೆಂಟ್ರೀಸ್ ಅಂತ ತಿಳ್ಕೊಂಡ್ವಿ. ಏನು ಪ್ಲ್ಯಾಂಡ್ ಇನ್ವೆಂಟ್ರೀಸ್ ಅಂದರೆ ಚೇಂಜ್ ಇನ್ ದ ಸ್ಟಾಕ್ ಆಫ್ ಇನ್ವೆಂಟ್ರೀಸ್ ವಿಚ್ ಹ್ಯಾಸ್ ಅಕರ್ಡ್ ಇನ್ ಅ ಪ್ಲ್ಯಾಂಡ್ ವೇ ಅಲ್ವಾ. ಸೊ ಇಲ್ಲಿ ಸ್ಟಾಕ್ ಆಫ್ ಇನ್ವೆಂಟ್ರೀಸ್ ಅಥವಾ ಏನು ಸ್ಟಾಕ್ ಇದೆ, ಏನು ನಂಬರ್ ಆಫ್ ಗೂಡ್ಸ್ ಅಥವಾ ನಂಬರ್ ಆಫ್ ಪ್ರಾಡಕ್ಟ್ಸ್ ಇದೆಯೋ ಅದರಲ್ಲಿ ನಾವು ಬದಲಾವಣೆನ ಕಾಣ್ಬೋದು. ಯಾವ ರೀತಿ ಅಂದರೆ ನಾವು ಮುಂಚೆನೇ ಈ ರೀತಿ ಆಗತ್ತೆ ಅಂತ ಗೊತ್ತಿದೆ ನಮಗೆ, ಅದು ಪ್ಲ್ಯಾಂಡ್ ವೇಲ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ಲ್ಯಾಂಡ್ ಇನ್ವೆಂಟ್ರೀಸ್ ಅಂತ ಹೇಳ್ತೀವಲ್ವಾ. ಇದರಲ್ಲೂ ಕೂಡ ನಮಗೇನಿದೆ, ವಿ ಹ್ಯಾವ್ 2 types here. One is planned accumulation of inventories and planned decumulation of inventories. Okay, here we have understood about planned accumulation of inventories, which means that there is a expected rise of inventories. ನಾವು ಇನ್ವೆಂಟ್ರೀಸ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆಲ್ರೆಡಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಒಂದು ಕಾನ್ಸೆಪ್ಟ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ವಾ. ಒಂದು ಎಕ್ಸಾಂಪಲ್ ಕೂಡ ಅರ್ಥ ಮಾಡ್ಕೊಂಡಿದ್ವಿ. ಏನು ಫರ್ದರ್ ಕಾನ್ಸೆಪ್ಟ್ಸ್ ಇದೆಯೋ ಅಂದರೆ ನೆಕ್ಸ್ಟ್ ಏನಿದೆ, ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಕಾನ್ಸೆಪ್ಟು, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.